ನೀಟ್ ಹಗರಣದ ವಿರುದ್ಧ ವಿದ್ಯಾರ್ಥಿಗಳು ಮಂಡ್ಯದಲ್ಲಿ ಬೃಹತ್ ಪ್ರೊಟೆಸ್ಟ್ ಮಾಡಿದ್ದಾರೆ. ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ರೊಚ್ಚಿಗೆದ್ದಿದ್ದಾರೆ. ಮಂಡ್ಯದಲ್ಲಿ ವಿದ್ಯಾರ್ಥಿಗಳ ಬೃಹತ್ ಪ್ರತಿಭಟನೆ ನಡೆದಿದೆ. ಜಿಲ್ಲಾಧಿಕಾರಿ ಕಚೇರಿ ಬಳಿ ವಿದ್ಯಾರ್ಥಿಗಳು ಬೃಹತ್ ಹೋರಾಟವನ್ನು ನಡೆಸಿದರು. ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ವತಿಯಿಂದ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತವಾಯಿತು. ನೂರಾರು ವಿದ್ಯಾರ್ಥಿಗಳಿಗೆ ನೀಟ್ ಹಗರಣದ ವಿರುದ್ಧ ಹೋರಾಟ ನಡೆಯಿತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ. ವಿದ್ಯಾರ್ಥಿಗಳಿಗೆ ನೀಟ್ ಸಾಕು, ಸಿಇಟಿ ಬೇಕು ಅಂತ ಆಗ್ರಹಿಸಲಾಯಿತು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ವಿದ್ಯಾರ್ಥಿಗಳು ಒತ್ತಾಯಿಸಿದರು. ಕೇಂದ್ರಕ್ಕೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗದ ರೀತಿ ಪರೀಕ್ಷೆ ನಡೆಸಲು ತಾಕತ್ತಿಲ್ಲ ಅಂತ ಹೇಳಿದರು. ದೇಶದ ರಕ್ಷಣೆಗೆ ಹೇಗೆ ಮಾಡ್ತಾರೆ ಅಂತ ಅವರು ಪ್ರಶ್ನೆ ಮಾಡಿದರು. ಸಾವಿರಾರು ವಿದ್ಯಾರ್ಥಿಗಳ ಸಾವಿಗೆ ಇವರು ಕಾರಣರಾಗಿದ್ದಾರೆ. ರಾಜ್ಯಕ್ಕೆ ಸಿಇಟಿ ಮೂಲಕ ಅಭ್ಯರ್ಥಿಗಳ ಆಯ್ಕೆಗೆ ಅನುಮತಿ ಕೊಡಬೇಕು ಅಂತ ಹೇಳಿದರು. ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಿ ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟ ಆಡುವುದನ್ನು ಬಿಡಬೇಕು ಅಂತ ಅವರು ಹೇಳಿದರು. ಮೆಡಿಕಲ್ ವಿದ್ಯಾರ್ಥಿಗಳಿಗೆ ನಡೆಸುವಂಥ ಪರೀಕ್ಷೆಯಲ್ಲಿ ಏನು ಅನ್ಯಾಯ ಆಯಿತು ಅದನ್ನು ಖಂಡಿಸಿ ಇವತ್ತು ಮಂಡ್ಯ ಸಂಜಯ್ ಸರ್ಕಲ್ ವೃತ್ತದಿಂದ ಇಲ್ಲಿವರೆಗೂ ಕೂಡ ನಾವು ಪ್ರತಿಭಟನೆಯನ್ನು ಒಂದು ಮೆರವಣಿಗೆ ಮಾಡುವ ಮುಖಾಂತರ ಇಡೀ ಯುವ ಸಮೂಹಕ್ಕೆ ಅದನ್ನು ಅರಿವು ಮೂಡಿಸುವ ಮುಖಾಂತರ ಇವತ್ತು ಪ್ರತಿಭಟನೆಯನ್ನು ನಮ್ಮ NSY ವಿದ್ಯಾರ್ಥಿ ಕಾಂಗ್ರೆಸ್ ಘಟಕದಿಂದ ಇವತ್ತು ಹಮ್ಮಿಕೊಂಡಿದ್ವಿ. ಅದು ಮೆಮೊರೇಟಮ್ ಕೂಡ ನಾವು ಒತ್ತಾಯನೂ ಕೂಡ ಮಾಡಿದ್ದೀವಿ. ಹಾಗಾಗಿ ನಮ್ಮ ಉದ್ದೇಶ, ನಮ್ಮ ಒತ್ತಾಯ ಏನು, ಕೇಂದ್ರ ಸಚಿವ ಏನು BJP ಸರ್ಕಾರ 12 ವರ್ಷದ ಹಿಂದೆ ಏನು ಸರ್ಕಾರ ಮಾಡ್ತು, ಅಚ್ಚೇ ದಿನ ಅಂತ ಏನು ಹೇಳ್ತು, ನಾವು ಯುವಕರಿಗೆ ಏನು ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನು ಅವರು ಈಡೇರಿಸಿಲ್ಲ. ಇವತ್ತು ಇಡೀ ನೀಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಆಮೇಲೆ NTA ಏನು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡುವಂಥ ಸಂಸ್ಥೆನೇ ಇವತ್ತು ಅವ್ಯವಹಾರದಲ್ಲಿ ಮೂಡಿದೆ. ಹಾಗಾಗಿ ಆ ಒಂದು ನೈತಿಕತೆಯನ್ನು ಒತ್ತಿ ಇವತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಇದು ಘಟನೆಯಾಗಿ 23ನೇ ಇಸ್ವಿಲೂ ಕೂಡ ಆಗಿತ್ತು, ಈಗಲೂ ಕೂಡ ಆಗಿದೆ. ಇಷ್ಟು ವರ್ಷ ಆದರೂ ಕೂಡ ಅವರನ್ನೇ ಶಿಕ್ಷಣ ಸಚಿವರಾಗಿ ಮುಂದುವರಿಸ್ತಾ ಇರೋದು ಇದು ಭಾಳ ಅಕ್ಷಮ ಅಪರಾಧ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಈ ಕೂಡಲೇ ಈ ರಾಜೀನಾಮೆ ಕೊಡಬೇಕು. ನಮ್ಮ ರಾಹುಲ್ ಗಾಂಧಿ, ನಮ್ಮ ರಾಜ್ಯ, ನಮ್ಮ ದೇಶದ ಲೋಕಸಭೆಯ ವಿರೋಧ ಪಕ್ಷ ನಾಯಕರ ರಾಹುಲ್ ಗಾಂಧಿಯವರು ಕೂಡ ಇದೇ ಜೂನ್ 25ರಿಂದ ವಿದ್ಯಾರ್ಥಿಯ ಕೂಗು ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಇವತ್ತು ಹೋರಾಟನ ಹಮ್ಮಿಕೊಂಡಿದೆ. ಅದು 40 ದಿನಗಳ ಕಾಲ ಜೂನ್ 25ರಿಂದ ಮುಂದಿನ ತಿಂಗಳು 29 ಕೂಡ ಆ ಹೋರಾಟ ನಡೆದಿದೆ. ಪ್ರಮುಖವಾದ ದೇಶದ 28 ನಗರದಲ್ಲಿ ಅವರು ಬಂದು ವಿದ್ಯಾರ್ಥಿಗಳ ಜೊತೆಲಿ, ಲಕ್ಷಾಂತರ ವಿದ್ಯಾರ್ಥಿಗಳ ಜೊತೆಲಿ ಈ ಒಂದು ಏನು ನೀಟ್ ಅವ್ಯವಹಾರ ನಡೆದಿದೆ ಅದರ ವಿರುದ್ಧ ಹೋರಾಟ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಕೂಡ, ಬೆಂಗಳೂರು ಕೂಡ ಬರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕೂಡಲೇ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ನಮ್ಮೆಲ್ಲರ ಒತ್ತಾಯ. ನೀಟ್ ಒಂದು ಲೀಕ್ ಎಕಾನಮಿಯಾಗಿ ಪರಿಣಮಿಸಿದೆ ಈ ದೇಶದಲ್ಲಿ. ಇದು ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ, ತಳಮಟ್ಟದ ಬ್ರೋಕರ್ಗಳಿಂದ ಕೂಡ ಪೇಪರ್ ಲೀಕ್ ಆಗಿದೆ. ಅವರು ಇದಕ್ಕೆ NTA ಒಂದು ದೊಡ್ಡ ಮಟ್ಟದಲ್ಲಿ ಇದ್ರ ಜೊತೆ ಸಹಕಾರ ಹೊಂದಿದೆ. ಹಗರಣಕ್ಕೆ NTA ದೊಡ್ಡ ಮಟ್ಟದಲ್ಲಿ ಸಹಕಾರ ಹೊಂದಿದೆ. ಆ ಸಹಕಾರದಿಂದಲೇ ಇವತ್ತು ಪೇಪರ್ ಲೀಕ್ ಆಗಿರೋದು ಒಂದು ಮುಖ್ಯ ಉದ್ದೇಶ. ಸೊ ಹಂಗಾಗಿ ಇದನ್ನು ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವರಾದಂಥ ರಾಜೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು. ಇದನ್ನು ನೈತಿಕ ಹೊಣೆ ಹೊತ್ತು ಅದ್ರ ಜೊತೆಗೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಕೇಂದ್ರ ಸರ್ಕಾರ ಇನ್ಯಾವತ್ತೂ ಕೂಡ ಚೆಲ್ಲಾಟ ಆಡಬಾರ್ದು. ನಿಮ್ಮ ಕೈಲಿ ಆಗಿಲ್ಲ, ಯೋಗ್ಯತೆ ಇಲ್ಲ ಅನ್ನೋದಾದರೆ ರಾಜ್ಯಗಳಿಗೆ ನೀವು CETನ ಕೊಡಿ, ನೀವು ಮಾಡೋಕ್ಕೆ ಹೋಗಬೇಡಿ ನೀಟ್ನ. ಸೊ ಹಂಗಾಗಿ ನಾವು ಇದನ್ನು ಆಗ್ರಹಿಸ್ತೀವಿ. ಇದು ಮುಂದೆ ನೀವು ಏನಾದರೂ ವಿದ್ಯಾರ್ಥಿ ಜೀವನ ಜೊತೆ ಚೆಲ್ಲಾಟ ಆಡೋದಾದರೆ ಎಲ್ಲ ವಿದ್ಯಾರ್ಥಿಗಳು ಸೇರಿ ಈ ದೇಶದ ಭವಿಷ್ಯನ ನಾವೇ ರೂಪಿಸ್ಕೋತೀವಿ. ನೇತೃತ್ವವನ್ನು ಮಂಜುನಾಥ್, ಚಿದಂಬರ್, ರಫೀಕ್ ಅಲಿ, ಸಾತೂರ್ ಮಹೇಶ್ ಸೇರಿದಂತೆ ಅನೇಕರು ವಹಿಸಿದರು. ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿ ಕರ್ನಾಟಕ ಸಂಘ ಮತ್ತು ದೊಡ್ಡಗೌಡನಹಳ್ಳಿ ಪಟೇಲ್ ಚಾರಿಟಬಲ್ ಟ್ರಸ್ಟ್ ನೇತೃತ್ವದಲ್ಲಿ J. ರಾಜಶೇಖರಯ್ಯವರವರ ಉಪಸ್ಥಿತಿಯಲ್ಲಿ ತತ್ವಪದಗಳ ತಾತ್ವಿಕ ಸಂಗಮದ ವಿಶೇಷ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ತತ್ವಪದ ಗಾಯಕರಾದ ಸಂಜೀವಯ್ಯ, ಪುಟ್ಟಬಸಪ್ಪ, ಮರಲಿಂಗಮ್ಮ, ಸಾವಿತ್ರಮ್ಮ, ದೇವರಾಜ್ ಅವರು ಪ್ರೇಕ್ಷಕರನ್ನು ತಮ್ಮ ಮಂತ್ರಮುಗ್ಧ ತತ್ವಪದ ಗಾಯನದಿಂದ ಸೆರೆ ಹಿಡಿದುಕೊಂಡರು ಮತ್ತು ಗಮನವನ್ನು ಸೆಳೆದರು. ಕರ್ನಾಟಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ್ ಗೌಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮದ ವಿಶೇಷತೆ ಬಗ್ಗೆ ಮಾತನಾಡಿದರು. ತತ್ವಪದಗಳು ಅತ್ಯಂತ ಮೌಲಿಕವಾದಂಥ ವಿಚಾರಗಳಾಗಿದ್ದು ಇವನ್ನು ನಾವು ಮುಂದುವರಿಸುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿದರು. ಕೀಲಾರಕ್ಕೂ ಶಂಕರಗೌಡರಿಗೂ ಉತ್ತಮವಾದ ನಂಟಿದೆ. ಸಾಂಸ್ಕೃತಿಕವಾಗಿ ಶಂಕರಗೌಡ ಹಾಕಿಕೊಟ್ಟಂಥ ಅಡಿಪಾಯವನ್ನು ನಾವು ಮುಂದುವರಿಸುತ್ತಿದ್ದೇವೆ ಅಂತ ಹೇಳಿದರು. ಕೀಲಾರ ಸಂಜೀವರವರ ತತ್ವಪದ ಪ್ರೇರಣೆ ಎಲ್ಲರಿಗೂ ಕೂಡ ಮಾದರಿಯಾಗಬೇಕು ಅಂತ ಅವರು ತಿಳಿಸಿದರು. ನಾವು ನಮ್ಮ ಏನು ತಂಡದ ಕಲಾವಿದರಿಗೆ
ಸಂಭಾವನೆಯನ್ನು ಕೊಡ್ತಾ ಇದ್ದೆವು. ಅದನ್ನು ಕೊಡಬೇಕು ಅಂತ ಹೇಳಿದಾಗ ಹಿಂದೆ ಮುಂದೆ ನೋಡದೆ ಒಪ್ಕೊಂಡ್ರು. ಅವರು ಎಷ್ಟು ಒಬ್ಬ ತನ್ನ ಮಗನನ್ನು ಕಳೆದ ದುಃಖವನ್ನು ಅವ್ರು ಯಾವ ರೀತಿ ಆವರಿಸ್ಕೊಳ್ತಾ ಇದ್ದಾರೆ, ಅದು ನಿವಾರಿಸ್ಕೊಳ್ತಾ ಇದ್ದಾರೆ ಅಂತಂದರೆ, ಅವರ ಮಗ ಒಬ್ಬ ಇದ್ದ, ಮಿಲಿಟ್ರಿಯಲ್ಲಿ ಯೋಧನಾಗಿದ್ದ, ಆಕಸ್ಮಿಕ ಮರಣಕ್ಕೆ ತುತ್ತಾದ. ನಿಮಗೆಲ್ಲ ಪತ್ರಿಕೆಯಲ್ಲಿ ಓದಿದ್ರೆ ಗೊತ್ತಿರ್ತದತ್ತ. ಆತ ಧರ್ಮಸ್ಥಳಕ್ಕೆ ಹೋಗಿ ಬರುವಾಗ ಸಕಲೇಶ್ಪುರದಲ್ಲಿ ತುಂಬ ಬಿರುಗಾಳಿಗೆ ಒಳಗಾಗಿ ಒಂದು ಹೋಟ್ಲಲ್ಲಿ ಕಾಫಿ ಕುಟ್ಕೊಂಡು ಬರುವಾಗ ಒಂದು ಮರದ ಕೊಂಬೆ ಅವರ ತಲೆಯ ಮೇಲೆ ಬಿದ್ದು ಅಲ್ಲೇ ಪ್ರಾಣವನ್ನು ಕಳ್ಕೊಳ್ತಾರೆ. ಬೇರೆಯವರು ಹಾಗೆ ಅವರು ದುಃಖವನ್ನು ಬರೆಸ್ಕೊಂಡು ಎಲ್ಲರ ಹತ್ರ ಇವಳು ಅಳ್ಕೊಂಡು ಕೂತಿಲ್ಲ. ಅವರು ಒಂದು 4 ಲಕ್ಷ ರೂಪಾಯಿಗಳು ಕೂಡ ಮಿಕ್ಕಿ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ. 5 ಜನ ಕೊಟ್ಕೊಂಡು ಬರ್ತಾ ಇದ್ದಾರೆ. ಕಳೆದ 3-4 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಒಟ್ಟು ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡ್ತಾ ಇರ್ತಕ್ಕಂಥ ರಾಜಶೇಖರಯ್ಯನವರ ಹೃದಯ ಶ್ರೀಮಂತಿಕೆ ನಮ್ಮೆಲ್ಲರಿಗಿಂತಲೂ ಕೂಡ ದೊಡ್ಡದು. ಅವರಿಗೆ ನೀವಂತೂ ಕೈಚಪ್ಪಾಳಿಯನ್ನು ತಟ್ಟಿ ಪ್ರೋತ್ಸಾಹ. ಕಾರ್ಯಕ್ರಮದಲ್ಲಿ ಶಿಬಿರದ ನಿರ್ದೇಶಕರಾದ ಗಾಮನಹಳ್ಳಿ ಸ್ವಾಮಿ, ಹನುಮಂತು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕನ್ನಡ ಸೇನೆ ಕರ್ನಾಟಕ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಇಂದಿನ ಶಿಕ್ಷಣದಲ್ಲಿ ದೇಶದ ಪ್ರಗತಿಯ ಒಂದು ಚಿಂತನೆ ವಿಚಾರ ಸಂಕಿರಣವು ಮಂಡ್ಯದ ಗಾಂಧಿ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಮಾಜಿ ಸಚಿವ ಎನ್ ಮಹೇಶ್ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ಮಂಡ್ಯ ಜಿಲ್ಲೆಯಲ್ಲಿ ಹಲವು ವರ್ಷದ ಕಾಲ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಅನುಭವವಿದೆ. ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಯಲ್ಲೂ ನಲಿಕಲಿ ಯೋಜನೆ ಜಾರಿಯಾದರೆ ಯಾವುದೇ ಖಾಸಗಿ ಶಾಲೆಯ ಮಕ್ಕಳಿಗೂ ಕಡಿಮೆ ಇಲ್ಲದಂತೆ ಉತ್ತಮ ಶಿಕ್ಷಣವನ್ನು ಪಡೆಯಬಹುದು ಅಂತ ಅವರು ಹೇಳಿದರು. ಕಡಿಮೆ ಅಂದ್ರೆ 1 ಕೋಟಿ ಅಪ್ಲಿಕೇಶನ್ಸ್ ಬರ್ತದೆ. ಎಲ್ಲ ಇಲಾಖೆಗಳಲ್ಲೂ ಸೇರಿ 1 ಕೋಟಿ ಜನ ಅರ್ಜಿ ಹಾಕ್ತಾರೆ. ಉದ್ಯೋಗ ಸಿಕ್ಕದ ಎಷ್ಟು ಜನರಿಗೆ? 78,000 ಜನರಿಗೆ. ಇಲ್ಲಿರೋ ಪೋಷಕರಿಗೆ, ಹೋರಾಟಗಾರರಿಗೆ ನಾನೊಂದು ಮಾಹಿತಿ ಕೊಡ್ತೀನಿ. ಬಂಧುಗಳೇ, ಸರ್ಕಾರಿ ಉದ್ಯೋಗ ಸೃಷ್ಟಿಯಾಗೋದು 7% ಮಾತ್ರ. 2% ಸೃಷ್ಟಿ ಮಾಡೋಕ್ಕಾಗಲ್ಲ. ಇಲ್ಲ, ಮಾಡಬೇಕು ಅನ್ನೋದು ನಮ್ಮ ಭ್ರಮೆ. ನಾನು ಅಸೆಂಬ್ಲಿ ಒಳಗಡೆ ಇದ್ದು 3 ತಿಂಗಳು ಮಂತ್ರಿಯಾಗಿ ಬೇರೆ ಬೇರೆ ಸಬ್ ಕಮಿಟಿಗಳೆಲ್ಲ ಕೆಲಸ ಮಾಡಿ ನಾನು ಅನುಭವದಿಂದ ನಾನು ಹೇಳ್ತೀನಿ, ಇವತ್ತಿನ ಜಾಗತೀಕರಣ ಯುಗದಲ್ಲಿ ಸರ್ಕಾರಿ ಉದ್ಯೋಗ ಸಿಕ್ಕಲು 1.5 ಇಂದ 2% ಅಷ್ಟೇ. ನಮ್ಮೆಲ್ಲರ ಕಾನ್ಸಂಟ್ರೇಷನ್ ಯಾವ ಕಡೆ ಇದೆ? ಸರ್ಕಾರಿ ಉದ್ಯೋಗದ ಕಡೆ. ಇನ್ನು ಖಾಸಗಿ ವಲಯ ವಿಸ್ತಾರ ಆಗ್ತಾ ಇದೆ. ಖಾಸಗಿ ವಲಯದಲ್ಲಿ ಉದ್ಯೋಗ ಎಷ್ಟು ಸಿಗುತ್ತೆ ಅಂದ್ರೆ 10% ಉದ್ಯೋಗ ಸಿಗುತ್ತೆ. ಈ ಖಾಸಗಿ ವಲಯದ ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ ವಿಶೇಷವಾದಂತಹ ಒಂದು 3-4 ಸ್ಕಿಲ್ಗಳು ಬರಬೇಕು. ಅವರಿಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಗೊತ್ತಿರಬೇಕು. ಅದನ್ನ ನಮ್ಮ ಶಾಲೆ ಕಲಿಸ್ತಾ ಇದೆಯಾ? ಕಮ್ಯುನಿಕೇಶನ್ ಸ್ಕಿಲ್ ಅಂದ್ರೆ ಟೀಚರ್ ನೋಡಿದ ತಕ್ಷಣ ಆಟ ಆಡ್ತಿದ್ದ ಹುಡುಗರು ಸುಮ್ಮನೆ ಕೂತ್ಕೊಳ್ಳೋದಿದೆಯಲ್ಲ, ಅದು ಆಟ ಆಡ್ತಾ ಇರುವಾಗ ಮಗುವಿನ ಮೆದುಳು ಹೇಗೆ ಕೆಲಸ ಮಾಡ್ತಾ ಇದೆಯೋ ಅದನ್ನ ನಿಯಂತ್ರಣ ಮಾಡ್ತಾ ಇದೆ. ಅದ್ರ ಮೂಲಕ ಆ ಮಗುವಿನ ಸಂವಹನ ಕೌಶಲ್ಯ ಇದೆಯಲ್ಲ ಅದನ್ನ ಸಾಯಿಸ್ತಾ ಇದೆ. ಕಮ್ಯುನಿಕೇಶನ್ ಸ್ಕಿಲ್ ಬರಬೇಕು, ಒಂದಷ್ಟು ಕಂಪ್ಯೂಟರ್ ನಾಲೆಜ್ ಬರಬೇಕು, ಒಂದಷ್ಟು ಸ್ಪೋಕನ್ ಇಂಗ್ಲಿಷ್ ಕಲಿಸ್ತಾ, ಇಷ್ಟೆಲ್ಲ ಬರಬೇಕು. ಇಷ್ಟೆಲ್ಲ ಇದ್ದು ನಿಮಗೆ ಖಾಸಗಿ ವಲಯದಲ್ಲಿ ಉದ್ಯೋಗ ಎಷ್ಟು ಜನಕ್ಕೆ ಸಿಗುತ್ತೆ ಅಂದ್ರೆ 10 ಜನಕ್ಕೆ, 100ರಲ್ಲಿ 10 ಜನಕ್ಕೆ ಸಿಗುತ್ತೆ. ಈ 10 ಜನ ಯಾರು ಅಂತಂದ್ರೆ ನೀವು ಬೇಕಾದ್ರೆ ಸರ್ವೆ ಮಾಡಿಬಿಡಿ. ಮೊದಲನೇ ತಲೆಮಾರಿನಲ್ಲಿ ವಿದ್ಯೆಯನ್ನು ಪಡ್ಕೊಂಡು ಉದ್ಯೋಗವನ್ನು ಪಡ್ಕೊಂಡು ಅಥವಾ ಒಂದಷ್ಟು ಅನುಕೂಲಸ್ಥರಾಗಿರ್ತಕ್ಕಂಥ ಮಕ್ಕಳೇ ಇವತ್ತು ಖಾಸಗಿ ಉದ್ಯೋಗಕ್ಕೆ ಹೋಗೋದು. ಯಾಕಂದ್ರೆ ಅಂಥವ್ರ ಮಕ್ಕಳಿಗೆ ಈ ಎಲ್ಲ ಸ್ಕಿಲ್ಸ್ ಗೊತ್ತಾಗುತ್ತೆ. ಅವ್ರ ತಂದೆ ತಾಯಿ ಅದನ್ನ ಕಲಿಸ್ಕೊಡ್ತಾರೆ. ಸೊ ಆರ್ಗನೈಸ್ಡ್ ಸೆಕ್ಟರ್, ಎರಡೂ ಆರ್ಗನೈಸ್ಡ್ ಸೆಕ್ಟರ್ ಅಂದ್ರೆ ಸರ್ಕಾರಿ ವಲಯ ಆರ್ಗನೈಸ್ಡ್ ಸೆಕ್ಟರ್ ಸೆಕ್ಯೂರ್ಡ್. ಒಂದ್ ಸತಿ ಕೆಲಸಕ್ಕೆ ಸೇರ್ಬಿಟ್ರೆ ಅವ್ನು ಯಾವ ಕಾರಣಕ್ಕೂ ಅವನ ಕೆಲಸದಿಂದ ತೆಗೆಯಕ್ಕಾಗಲ್ಲ. ಅವ್ನ ಪರ್ಫಾರ್ಮೆನ್ಸ್ ಏನಿದ್ರು ಪ್ರಮೋಷನ್ಗೆ ಅಷ್ಟೇ. ಆದ್ರೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಹಾಗಿಲ್ಲ. ನಿನ್ನ ಪರ್ಫಾರ್ಮೆನ್ಸ್ ಮೇಲೆ ನಿನಗೆ ಪ್ರಮೋಷನ್ ಸಿಗ್ತಾ ಹೋಗುತ್ತೆ.
ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ತಮ ಬಿಳಿಮನೆ ಮಾತನಾಡಿ, ರಾಜ್ಯ ಶಿಕ್ಷಣ ನೀತಿಯ ಅನ್ವಯ 1ರಿಂದ 6ನೇ ತರಗತಿಯವರೆಗಿನ ಮಕ್ಕಳಿಗೆ 1 ಅಥವಾ 2ನೇ ಭಾಷೆಯಾಗಿ ಕನ್ನಡವನ್ನು ಕಲಿಯುವುದು ಕಡ್ಡಾಯವಾಗಿದೆ ಅಂತ ಹೇಳಿದರು. ಆದರೆ ಈಗ CBSE ದ್ವಿತೀಯ PUC ಶಿಕ್ಷಣದಲ್ಲಿ ಕನ್ನಡವನ್ನು 3ನೇ ಭಾಷೆಯಾಗಿ ಕಲಿಸಲಾಗುತ್ತಿದೆ. ಹೀಗಾಗಿ ಮಾತೃಭಾಷೆಯಾಗಿ ಕನ್ನಡದಲ್ಲಿ ಶಿಕ್ಷಣ ಪಡೆಯಬೇಕು ಅಂತ ಹೇಳಿದರು. ಹಲವು ಕನ್ನಡ ಶಾಲೆಗಳು ಸಹ ಮುಚ್ಚಿದ್ದು, ನಲಿಕಲಿ ಶಿಕ್ಷಣ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಅವರು ಹೇಳಿದರು. ನೀವು ಶಾಲೆಗಳಲ್ಲಿ 1ನೇ ಅಥವಾ 2ನೇ ಭಾಷೆಯಾಗಿ ಹೇಳಿಕೊಡ್ಬೇಕು. 1ನೇ ಅಥವಾ 2ನೇ. ನೀವು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಮಕ್ಕಳಿಗೆ ಇಂಗ್ಲೀಷ್ ಹೇಳ್ಕೊಡ್ತೀವಿ. ಇಲ್ಲ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಬೇಕು ಅಂತಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಇಂಗ್ಲೀಷ್ ಓದಿ, ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡ ಹೇಳಿ. ಈಗ ನಾನು ಒಂದು ವರದಿಯನ್ನು ತಯಾರು ಮಾಡಿ ಕರ್ನಾಟಕ ಸರ್ಕಾರ ಬಹುಮಟ್ಟಿಗೆ ಒಪ್ಪಿಕೊಳ್ತಾ ಇದೆ. ಅದನ್ನ ಅದು ಇನ್ನೂ ಅಷ್ಟೊತ್ತಿಗೆ ರಾಜಕೀಯ ಬದಲಾವಣೆಗಳಾದ್ದರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರನ್ನು ನಾನು ಮತ್ತೆ ಭೇಟಿ ಮಾಡಿ ಇದರಿಗೆ ಬ್ರೀಫ್ ಮಾಡಬೇಕೇನಂತಂದ್ರೆ 3ನೇ ಭಾಷೆಯಾಗಿ ನಾವು ಏನು ಕಲಿಸ್ತೀವಿ ನೋಡಿ. ಭಾಷೆ, ವ್ಯಕ್ತಿತ್ವ, ದೇಶ, ಇದರ ಬಗ್ಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ. 3ನೇ ಭಾಷೆಯಾಗಿ ನಾವು ಹಿಂದಿ ಹೇಳಿಕೊಡ್ತೀವಿ ಈಗ, ಅಥವಾ ಸಂಸ್ಕೃತ ಹೇಳಿಕೊಡ್ತೀವಿ. ಈಗ CBSE ನೀವು ಮೊನ್ನೆ ನೋಡಿದ್ದೀರಾ, 1ನೇ ಭಾಷೆಯಾಗಿ ಅವರು ಇಂಗ್ಲಿಷ್ ಹೇಳಿಕೊಡ್ತಾರೆ, 2ನೇ ಭಾಷೆಯಾಗಿ ಹಿಂದಿ ಹೇಳಿಕೊಡ್ತಾರೆ, 3ನೇ ಭಾಷೆಯಾಗಿ ಸಂಸ್ಕೃತ ಅಥವಾ ಕನ್ನಡವನ್ನು ಹೇಳಿಕೊಡ್ತಾರೆ. ಕನ್ನಡ ಕರ್ನಾಟಕದಲ್ಲಿಯೇ 3ನೇ ಭಾಷೆಗೆ ತಳ್ಳಲ್ಪಟ್ಟಿದೆ. 2015ರ ಸಮಗ್ರ ಕನ್ನಡ ಅನುಷ್ಠಾನ ಅಧಿನಿಯಮ 15ರಲ್ಲಿ ಬಂದಿದೆ, ಆಕ್ಟ್ ಆಗಿದೆ. 17ರಲ್ಲಿ ಪರಿಷ್ಕರಣೆ ಆಗಿದೆ. ಅದರಲ್ಲಿ ಕನ್ನಡವನ್ನ ಕರ್ನಾಟಕದ ಪ್ರೈವೇಟ್ ಆಗಲಿ ಸರ್ಕಾರಿ ಆಗಲಿ ಈ ಯಾವುದೇ ಶಿಕ್ಷಣ ಸಂಸ್ಥೆಗಳಲ್ಲಿ 1ನೇ ಅಥವಾ 2ನೇ ಭಾಷೆಯಾಗಿ ಕಲಿಬೇಕು. ಆದರೆ CBSE ಮೊನ್ನೆ ಕಾರ್ತಿಕ ತಂದ ಈಗ ಪ್ರಯೋಗಕ್ಕೆ ಬಂದಿರೋದ್ರಲ್ಲಿ ಕನ್ನಡ 3ನೇ ಭಾಷೆಯಾಗಿ ಬಂದಿದೆ. ನಾನು ತಕ್ಷಣ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಯನ್ನು ಕರೆಸಿದೆ. ನನ್ನ ಆಫೀಸ್ಗೆ ಬಂದರು. ನಾನು ಕೇಳಿದೆ, ಒಂದು ರಾಜ್ಯ ಸರ್ಕಾರ 2015ರಲ್ಲಿ ಮಾಡಿದಂತ ಈ ಒಂದು ಆದೇಶ ಏನಿದೆ ಇದನ್ನ CBSE ಅವರು ಸಂಪೂರ್ಣವಾಗಿ ಮುರಿದಿದ್ದಾರೆ. ನಿಮ್ಮ ಮಾತನ್ನು ಅವರು ಕೇಳ್ತಾ ಇದ್ದಾರೆ. ಈಗ ನಿಮ್ಮ ಸ್ಟ್ಯಾಂಡ್ ಏನಿದೆ ನೀವು ಇದನ್ನ, ಯಾಕಂದ್ರೆ ಶಿಕ್ಷಣ ಎಂಬುದು ಸಮವರ್ತಿ ಪಟ್ಟಿಯಲ್ಲಿ ಕನ್ಕರೆಂಟ್ ಲಿಸ್ಟ್ ಅಂತ ಹೇಳ್ತೀವಲ್ಲ, ಕನ್ಕರೆಂಟ್ ಲಿಸ್ಟ್ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಶಿಕ್ಷಣದ ಮೇಲೆ ಸಮಾನ ಹಕ್ಕಿದೆ. ಆದ್ದರಿಂದ ಕೇಂದ್ರ ಸರ್ಕಾರ ತನ್ನದೇ ಪಠ್ಯಕ್ರಮವನ್ನು ರಾಜ್ಯದ ಒಳಗೆ ಚಾಲ್ತಿಗೆ ತಂದಾಗುವುದಿಲ್ಲ. ತಂದಾಗ ಅದಕ್ಕೆ ರಾಜ್ಯ ಸರ್ಕಾರದ ಒಪ್ಪಿಗೆ ಇರಬೇಕಾಗಿದೆ. ರಾಜ್ಯ ಸರ್ಕಾರದ ಪಠ್ಯಪುಸ್ತಕ ಸಮಿತಿ ಕೇಂದ್ರ ಸರ್ಕಾರದ ಪಠ್ಯಪುಸ್ತಕ ಸಮಿತಿಯನ್ನು ಒಪ್ಪಬೇಕು, ಆವಾಗ ಅದು ಚಾಲ್ತಿಗೆ ಬರ್ತದೆ. ಈಗ ಕರ್ನಾಟಕದ ಶಿಕ್ಷಣ ಇಲಾಖೆಗೆ ಕೇಂದ್ರ ಸರ್ಕಾರ ಯಾವ ಪಠ್ಯಪುಸ್ತಕ ಜಾರಿಗೆ ತಂದಿದೆ ಅಂತ ಗೊತ್ತೇ ಇಲ್ಲ. ತಾನು ಮಾಡಿದಂತ ಕಾನೂನನ್ನ ಬೇರೆಯವರು ಉಲ್ಲಂಘಿಸಿದಾಗ ರಾಜ್ಯ ಸರ್ಕಾರ ಏನು ಮಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಗೊತ್ತಿಲ್ಲದಂತ ಒಂದು ನಿರ್ಣಯ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಕನ್ನಡ ಸೇನೆ ರಾಜ್ಯಾಧ್ಯಕ್ಷ KR ಕುಮಾರ್ ಅವರು ಮಾತನಾಡಿ, ಪ್ರಾಧಿಕಾರಕ್ಕೆ ಹೆಚ್ಚು ಶಕ್ತಿ ಕೊಡುವ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ಹೇಳಿದರು. ಪ್ರಾಧಿಕಾರದ ಕಚೇರಿಯಲ್ಲಿ ಕರೆದು ಸಮಸ್ಯೆ ಬಗ್ಗೆ ಗಮನ ಹರಿಸಿದ್ದು ಅವರು ಕೂಡ ನಾನು ಪುರುಷೋತ್ತಮ ಬಿಳಿಮಲೆ ಅವರು ನಾನು ಹೇಳಿರೋರು. ಇದು ಯಾವುದೇ ಒಂದು ನಮ್ಮ ಪುಣ್ಯಶ್ರೀ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಅವರು ವೈಯಕ್ತಿಕವಾಗಿ ನಮ್ಮನ್ನು ಕಚೇರಿಯಿಂದ ಕರೆದು ಅವರು ಸಹ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಕರೆದ ಕಾರ್ಯಕ್ರಮ ಮಾಡಬಹುದು. ಮತ್ತು ಸರ್ಕಾರದಲ್ಲಿ ಕನ್ನಡದ ಅನುಷ್ಠಾನಕ್ಕೆ ಹಲವಾರು ವಿಷಯಗಳನ್ನ ಪ್ರಸ್ತಾಪವನ್ನು ಮಾಡಿದ್ದಾರೆ. ಕೈಗಾರಿಕೆಗಳಲ್ಲಿರ್ಬೋದು, ಕನ್ನಡಿಗ ಉದ್ಯೋಗಗಳನ್ನು ಕೊಡುವುದಲ್ಲಿರ್ಬೋದು, ಆಸ್ಪತ್ರೆಗಳಲ್ಲಿರ್ಬೋದು, ಎಲ್ಲ ಭಾಗದಲ್ಲೂ ಸಹ ಇಡೀ ರಾಜ್ಯದಲ್ಲಿ ಸುತ್ತಿ ಒಂದು ಕನ್ನಡದ ವಾತಾವರಣವನ್ನು ಬಹಳ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಆದರೆ ಇವತ್ತು ಒಂದು ಅಸ್ತಿತ್ವ ಇಲ್ಲದ ಒಂದು ಕನ್ನಡದ ಪ್ರಾಧಿಕಾರ ಆಗಿದೆ. ಮತ್ತು ಅದರಲ್ಲಿ ಏನಿಲ್ಲ, ಇವರು ಕೊಟ್ಟಂಥ ಯಾವುದೇ ಒಂದು ಸರ್ಕಾರಕ್ಕೆ ರಾಜ್ಯಕ್ಕೆ ಒಳ್ಳೆಯದಾಗುವಂಥ ವರದಿಯನ್ನು ಸಲ್ಲಿಸಿದ ಯಾವುದೂ ಸಹ ಸರ್ಕಾರ ಅದನ್ನೇ ಕಳೆದುಕೊಂಡಿಲ್ಲ. ಒಂದು ಪ್ರಾಧಿಕಾರಕ್ಕೆ ಒಂದು ಶಕ್ತಿಯನ್ನು ಕೊಡುವಂಥ ಪ್ರಾಧಿಕಾರ ಆಗಬೇಕು. ಇಲ್ಲ ಆ ಪ್ರಾಧಿಕಾರವನ್ನು ವಜಾ ಮಾಡಬೇಕು. ಇಲ್ಲದೆ ಒಂದು ಪ್ರಯೋಜನ ಇಲ್ಲ. ಸುಮ್ಮನೆ ಅಧಿಕಾರಗಳನ್ನು ಕೊಟ್ಟು ಮುನ್ಸಿಪಾಲಿಟಿ ಶಾಲಾ ಕೊಟ್ಟು ಒಂದು ದಾರಿ ತಪ್ಪುವಂಥದ್ದು. ನಾನು ಕನ್ನಡ ಪರ ಸಂಘಟನೆಗಳು ಎಲ್ಲೇ ಸಭೆಯಲ್ಲಿ ಹೇಳಿದ್ರೆ ನಾವು ನಮ್ಮ ಮೊದಲು ಉದ್ಯೋಗ ಬದುಕು ನಮ್ಮನ್ನೇ ನೋಡ್ಕೋಬೇಕು.
ಇದೇ ಸಂದರ್ಭದಲ್ಲಿ ಹಲವು ಗಣ್ಯರಿಗೆ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್, ಜಿಲ್ಲಾಧ್ಯಕ್ಷ ಮಂಜುನಾಥ್, ಮನೋಜ್ ಹೋಮ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಸುಮನ್, ಕನ್ನಡ ಸೇನೆ ರಾಜ್ಯ ಪದಾಧಿಕಾರಿಗಳಾದ ಮುನಿರಾಜೇಗೌಡ, ಮುನಿಕೃಷ್ಣ, ಸೌಭಾಗ್ಯ ಶಿವಲಿಂಗು, ಮಂಡಿ ಬೆಟ್ಟಾಡಿ ಮಂಜುನಾಥ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಫಸ್ಟ್ ಸರ್ಕಲ್ ಸಹಕಾರದೊಂದಿಗೆ ಕರ್ನಾಟಕ ಸಂಘದಿಂದ ಜಯರಾಮ್ ರಾಯಪುರ ನಾಟಕಗಳ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಜೂನ್ 4ರಂದು ಮಧ್ಯಾಹ್ನ 3 ಗಂಟೆಗೆ KVS ಶತಮಾನ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ್ ಗೌಡ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚರಿತ್ರೆ ವರ್ತಮಾನವಾಗುವ ಶೀರ್ಷಿಕೆಯಡಿ ವಿಚಾರ ಸಂಕಿರಣ ನಡೆಯಲಿದ್ದು ನುರಿತರು ವಿವಿಧ ವಿಷಯಗಳ ಕುರಿತು ಚರ್ಚೆ ಮಾಡಲಿದ್ದಾರೆ ಎಂದು ಹೇಳಿದರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಮುಕಂದರಾಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು, ಜಯರಾಮ್ ರಾಯಪುರ ನಾಟಕಗಳ ರಂಗಪ್ರಯೋಗ ಸಾಧ್ಯತೆಗಳ ಕುರಿತು ಶಿಕ್ಷಣ ತಜ್ಞರು, ರಂಗಕರ್ಮಿ ಪ್ರೊಫೆಸರ್ HS ಉಮೇಶ್ ಮತ್ತು ಸಾಹಿತ್ಯಿಕ ಒಡನೋಟದ ಬಗ್ಗೆ ವಿಶ್ರಾಂತ ಪ್ರಾಂಶುಪಾಲ ಡಾಕ್ಟರ್ ರಾಮಕೃಷ್ಣ ಮಾತನಾಡಿದ್ದಾರೆ ಎಂದು ಹೇಳಿದರು. ವಿವಿಧ ಸಾಹಿತ್ಯಾಸಕ್ತರಿಂದ ಆಂಧ್ರಪ್ರದೇಶದ ಆದಾಯ ತೆರಿಗೆ ಇಲಾಖೆಯ ಮುಖ್ಯ ಆಯುಕ್ತರಾದ ಜಯರಾಮ್ ರಾಯಪುರ ಅವರ ಜೊತೆ ಒಂದು ಸುತ್ತು ಮಾತುಕತೆ ಹೆಸರಿನಲ್ಲಿ ಚರ್ಚೆ ನಡೆಯಲಿದೆ ಎಂದು ಹೇಳಿದರು. ರಂಗಕರ್ಮಿ ಶಶಿಧರ್ ಬಾರಿಗಾಡ್ ಚರ್ಚೆಯ ಸಮನ್ವಯ ಸಾಧಿಸಲಿದ್ದಾರೆ ಅಂತ ಅವರು ವಿವರಿಸಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಸಾಹಿತ್ಯಾಸಕ್ತರು ಪಾಲ್ಗೊಳ್ಳುವಂತೆ ಜಯಪ್ರಕಾಶ್ ಗೌಡ ಮನವಿ ಮಾಡಿದರು. ಸಂಘದ ಅನೇಕ ಚಟುವಟಿಕೆಗಳಲ್ಲಿ ಪುಸ್ತಕ ಬಿಡುಗಡೆ, ವಿಚಾರ ಸಂಕಿರಣ, ಗಾಯನ ಮುಂತಾದಂಥ ಅನೇಕ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇರೋದನ್ನು ತಾವು ನೋಡಿದ್ದೀರಿ. ಅದರಂತೆ ಇವತ್ತು ಶನಿವಾರ ನಮ್ಮ ಈಗ ಒಂದು ರೆಗ್ಯುಲರ್ ಕಾರ್ಯಕ್ರಮವಾಗಿ ಕಳೆದ ವಾರ, ಅದರ ಹಿಂದಿನ ವಾರ ಹೇಳಿದಾಗ ತತ್ವಪದಗಳನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಪ್ರತಿ ವಾರವೂ ಕೂಡ ಪ್ರತಿ ಬುಧವಾರ ತತ್ವಪದಗಳನ್ನು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ನಮ್ಮ ಗ್ರಾಮೀಣ ತತ್ವಪದಕಾರರು ಬಹಳ ಆಸಕ್ತಿಯಿಂದ, ವಿಶ್ವಾಸದಿಂದ ಬರ್ತಾ ಇದ್ದಾರೆ. ಸೊ ಅವರನ್ನು ಮುಖ್ಯವಾಹಿನಿಗೆ ತರಬೇಕು ಅನ್ನುವಂಥ ಬಹಳ ಅದ್ಭುತವಾದಂಥ ಹಾಡುಗಾರರಿದ್ದಾರೆ, ಅದ್ಭುತವಾದಂಥ ಸಾಹಿತ್ಯ. ನೀವು ಕೇಳಿದಾಗ ಅದು ಗೊತ್ತಾಗ್ತದೆ. ನಾವು ಅದನ್ನೆಲ್ಲ ಒಂದು ಕಡೆಗೆ ಈ ವಚನ ಪರಂಪರೆ ಆದಮೇಲೆ, ವಚನ ಪರಂಪರೆ ಮತ್ತು ಭಕ್ತಿಯುಗ ಪ್ರಾರಂಭ ಆಗುತ್ತೆ. ಭಕ್ತಿಯುಗ ಪ್ರಾರಂಭ ಆದಮೇಲೆ 17ನೇ ಶತಮಾನದಷ್ಟೊತ್ತಿಗೆ ವಿಜಯನಗರ ಸಾಮ್ರಾಜ್ಯ ಹೋದ ಮೇಲೆ ಆ ಇದು ದಾಸರ ಪರಂಪರೆಯು ಕೂಡ ಕಡಿಮೆ ಆಗುತ್ತೆ, ಮಸ್ಕಾಗುತ್ತೆ. ಆವಾಗ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರಕಾರರು 17ನೇ ಶತಮಾನವನ್ನು ಕತ್ತಲ ಯುಗ ಅಂತ ಕರೆದುಬಿಟ್ರು. ಅದು ಯಾಕೆ ಅಂತಂದರೆ ಮೈನ್ ಸ್ಟ್ರೀಮ್ಗೆ ಕಾವ್ಯಗಳು ರಚನೆ ಆಗಲಿಲ್ಲ ಅನ್ನುವ ಕಾರಣದಿಂದ. ಆದರೆ ಆ ಸಂದರ್ಭದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಸಾಹಿತ್ಯ ರಚನೆ ಆಗಿರೋದು. ಇತ್ತೀಚೆಗೆ ತತ್ವಪದಗಳನ್ನು ಅದು ಜನಪದವೂ ಅಲ್ಲ, ಶಿಷ್ಟ ಸಾಹಿತ್ಯಕ್ಕೂ ಕೂಡ ಸೇರಿಕೊಳ್ಳಲಿಲ್ಲ. ಅದರದ್ದೇ ಆಗಿರ್ತಕ್ಕಂಥ ಧಾಟಿಯಲ್ಲಿ, ಅದರದ್ದೇ ಆಗಿರ್ತಕ್ಕಂಥ ಪರಂಪರೆಯಲ್ಲಿ ಹೋಗುತ್ತೆ. ಭಕ್ತಿಯುಗದ ಮುಂದುವರಿದ ರೂಪ ಅದು. ಅಲ್ಲಿ ಆತ್ಮ ಪರಮಾತ್ಮಗಳ ಜಿಜ್ಞಾಸೆ ಶುರುವಾಗಿ ಶ್ರಮಿಕ ವರ್ಗದವರು ತಮ್ಮ ಶ್ರಮದ ಪರಿಹಾರಕ್ಕಾಗಿ ಸಾಯಂಕಾಲ ಕುಳಿತು ರಾತ್ರಿಯೆಲ್ಲ ಹಾಡಿ ತಮ್ಮ ಜಿಜ್ಞಾಸೆಗೆ ಒಳಗೆ ಮಾಡಿಕೊಳ್ತಾರೆ. ಪರಮಾತ್ಮ ಅಂದ್ರೇನು, ಆತ್ಮ ಅಂದ್ರೇನು, ಆತ್ಮ ಪರಮಾತ್ಮನ ನಡುವೆ ಇರ್ತಕ್ಕಂಥ ಸಂಬಂಧ ಏನು ಕೂತ್ಕೊಂಡು ಅಲ್ಲೇ ಪ್ರಶ್ನೆಗಳನ್ನು, ಅಲ್ಲೇ ಉತ್ತರವನ್ನು ಇಡೀ ರಾತ್ರಿ ಕಾಲ ಕಳೀತಕ್ಕಂಥದ್ದು ಕೂಡ ಪರಂಪರೆ ಇದೆ. ಅದು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಅಡಕಾಗಿದೆ. ಅದು ಈಗ ಅನೇಕ ಧಾರೆಗಳಿದ್ದಾವೆ. ಅದರಲ್ಲಿ ನಿಜಗೂಢ ಶಿವಯೋಗಿಗಳದೊಂದು ಧಾರೆ ಇದೆ. ನಮ್ಮ ಈ ಭಾಗದಲ್ಲಿ ಶಂಕರ ತತ್ವದ ಪ್ರತಿಪಾದನೆ ಮಾಡ್ತಕ್ಕಂಥ ಶಿವರಾಮ ಶಾಸ್ತ್ರಿಗಳ ಪ್ರಭಾವ ಈ ಭಾಗದಲ್ಲಿದೆ. ಬೆಂಗಳೂರಿನಲ್ಲಿದ್ದರು ಅವರು. ಆ ಕಡೆ ಶಿಷ್ಣಾ ಶರೀಫರು ಇದ್ದಾರೆ. ಆಮೇಲೆ ನಿಜಗೂಢ ಶಿವಯೋಗಿಗಳಿದ್ದಾರೆ ನಮ್ಮ ಕೊಳ್ಳೇಗಾಲ ಆ ಕಡೆಯಲ್ಲಿ, ಅವ್ರದ್ದೇ ಒಂದು ಪರಂಪರೆ ಇದೆ. ಹಾಗೆ ಕಡಕೋಳು ಮಡಿವಾಳಪ್ಪ ಅಂತೇಳಿ ಭಾಳ ದೊಡ್ಡ ಸಾಧಕ ಅವನು. ಅವರು ತುಂಬ ಉತ್ತರ ಕರ್ನಾಟಕದಲ್ಲಂತೂ ತತ್ವಪದಕಾರರು ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ. ಮತ್ತು ಇವತ್ತು ಕೂಡ ಅದು ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಸಾಹಿತ್ಯ ಆಗಿದೆ. ಮತ್ತು ಭಾಳ ಗೂಢಾರ್ಥದಿಂದ ಕೂಡಿರ್ತಕ್ಕಂಥದ್ದು. ಈಗ ಇವನು ನಮ್ಮ ಶಿಷ್ಣಾ ಶರೀಫ್ ಕೋಡಗನ ಕೋಳಿ ನುಂಗಿತ್ತ, ನೋಡುವ ತಂಗಿ ಕೋಡಗನ ಕೋಳಿ ನುಂಗಿತ್ತ. ಅಂದರೆ ಅಸಂಭಾವ್ಯವಾದದ್ದನ್ನು ಸಂಭಾವ್ಯ ಮಾಡುವಂಥ ಶಕ್ತಿ ಗುರುವಿನ ಪಾದಕ್ಕೆ ಇದೆ. ಗುರುಮುಖೇನ ಹೋದಾಗ ಅಸಂಭಾವ್ಯವಾದರೂ ಕೂಡ ಸಂಭಾವ್ಯ ಆಗುತ್ತೆ ಅನ್ನುವಂಥ ಒಂದು ತತ್ವದ ಇನ್ನೆಲ್ಲ ರಚನೆ ಆಗಿರ್ತಕ್ಕಂಥದ್ದು. ನಮ್ಮ ಮಂಡ್ಯ ಜಿಲ್ಲೆಯಲ್ಲೇ ಸಾವಿರಾರು ಮಂದಿ ಇದ್ದಾರೆ ಹಾಡುಗಾರರು. ನಾವೆಲ್ಲ ಒಂದು ಕಡೆಗೆ ಅದರ ಕಡೆ ಗಮನ ಕೊಟ್ಟಿಲ್ಲ ಅನ್ನುವಂಥದ್ದು. ಈಗ ಬರ್ತಾ ಇದ್ದಾರೆ ಎಲ್ಲ, ಒಂದೊಂದು ಊರಿನಲ್ಲಿ 2 ತಂಡ 3 ತಂಡಗಳಿದ್ದಾವೆ ಸದ್ಯಕ್ಕೆ. ಗೋಷ್ಠಿಯಲ್ಲಿ ಸಂಘದ ಖಜಾಂಚಿ ಮಂಜುಳಾ ಉದಯಶಂಕರ್, ಕಾರ್ಯದರ್ಶಿಗಳಾದ ಸೋಮಶೇಖರ್ ಇದ್ದರು. ಮಂಡ್ಯದ ರೋಟರಿ ಶಾಲೆಯಲ್ಲಿ ಅಗ್ನಿ ಅವಘಡ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಗ್ನಿ ಅವಘಡದಿಂದ ಸಮಯೋಚಿತ ಚಾಕಚಕ್ಯತೆಯಿಂದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಹೇಗೆ ಪಾರಾಗಬಹುದು ಎಂಬುದನ್ನು ಪ್ರಾತ್ಯಕ್ಷಿಕ ಮೂಲಕ ತಿಳಿಸಲಾಯಿತು.
ಮೂರನೇ ಮಹಡಿಯಲ್ಲಿ ದೊಡ್ಡ ಶಬ್ದದೊಂದಿಗೆ ಬೆಂಕಿಯಾಗಿದ್ದು ಇದನ್ನು ಗಮನಿಸಿದ ವಿದ್ಯಾರ್ಥಿಗಳು ಪ್ರಾಂಶುಪಾಲರಿಗೆ ತಿಳಿಸಿದರು. ಪ್ರಾಂಶುಪಾಲರು ಕೂಡಲೇ ಅಗ್ನಿಶಾಮಕ ಠಾಣೆಗೆ ಕರೆ ಮಾಡಿ ರಕ್ಷಣೆಗೆ ಸಹಕರಿಸುವಂತೆ ಕೋರುತ್ತಾರೆ. ಕೂಡಲೇ ಶಾಲೆಯಲ್ಲಿದ್ದ ಎಮರ್ಜೆನ್ಸಿ ಸೈರನ್ ಮೊಳಗಿಸಿದ್ದು ಪಾಠ ಪ್ರವಚನದಲ್ಲಿ ನಿರತರಾಗಿದ್ದ ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಕೊಠಡಿಯಿಂದ ಹೊರಗಡೆ ಬಂದು ಗ್ರೌಂಡ್ನಲ್ಲಿ ಸಾಲಾಗಿ ನಿಂತರು. ಆತಂಕಕ್ಕೆ ಒಳಗಾಗಿದ್ದರು. ಮಂಡ್ಯ ಅಗ್ನಿಶಾಮಕ ಠಾಣೆಯಿಂದ 3 ವಾಹನಗಳಿಂದ ಧಾವಿಸಿ ಬಂದ ಅಧಿಕಾರಿ ಮತ್ತು ಸಿಬ್ಬಂದಿಯವರು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಕೂಡಲೇ ಕಾರ್ಯತತ್ಪರರಾದರು. ಅದೇ ಸಮಯಕ್ಕೆ ಶಾಲೆಯಲ್ಲಿರುವ ವಿದ್ಯಾರ್ಥಿಗಳ ತಂಡ ಕೂಡ ಫೈರ್ ಫೈಟಿಂಗ್ ಟೀಮ್, ರೆಸ್ಕ್ಯೂಮ್ ಇವ್ಯಾಕ್ಯುಯೇಷನ್ ಟೀಮ್, ಫಸ್ಟ್ ಏಡ್ ಟೀಮ್ಗಳೊಂದಿಗೆ ತಮ್ಮ ಕಾರ್ಯಗಳಲ್ಲಿ ನಿರತರಾಗಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡರು. ನೀರನ್ನ ಹಾಕಿ ಬೆಂಕಿಯನ್ನ ಆರಿಸ್ತಕ್ಕಂಥದ್ದು ವಿದ್ಯಾರ್ಥಿ ನೀನೇ ಕೊಡು, ಇಲ್ಲಿ ರೈಸ್ ಮಾಡು, ರೈಸ್ ಮಾಡು. ಇದಕ್ಕೆಲ್ಲವನ್ನ ಇದನ್ನ ನೀವು ಮಾಡಿರ್ತಕ್ಕಂಥ ಅಣುಕು ಪ್ರದರ್ಶನವನ್ನ 108 ಆಂಬುಲೆನ್ಸ್ ಕೂಡ ಧಾವಿಸಿ ಬಂತು. ಶಾಲಾ ಕಟ್ಟಡದಲ್ಲಿ ಸಿಲುಕಿದ್ದ ಒಟ್ಟು 16 ವಿದ್ಯಾರ್ಥಿಗಳನ್ನು ಎಸ್ಟ್ಯೂಸ್ ಮಾಡೋದ್ರ ಮೂಲಕ ಹೊರಗಡೆ ತಂದು ಅವರಿಗೆಲ್ಲರಿಗೂ ಪ್ರಥಮ ಚಿಕಿತ್ಸೆ ನೀಡಿ ಉಪಚರಿಸಿ ಅವಶ್ಯಕತೆ ಇದ್ದವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಇಲಾಖೆ ವತಿಯಿಂದ ರಾಜ್ಯಾದ್ಯಂತ ಸಮುದಾಯದಲ್ಲಿ ಅಗ್ನಿ ಸುರಕ್ಷತೆ ಮತ್ತು ಅಗ್ನಿ ಅವಘಾತ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಅಣುಕು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಿಮಿತ್ತ ಮಂಡ್ಯ ಜಿಲ್ಲೆಯ BM ರಸ್ತೆಯಲ್ಲಿರುವ ರೋಟರಿ ಸ್ಕೂಲ್ನಲ್ಲಿ ಘಟನೆ ಜರುಗಿತು. ಅಣುಕು ಪ್ರದರ್ಶನ ಮುಂದಾಳತ್ವ ವಹಿಸಿ ಮಾತನಾಡಿದ ಅಗ್ನಿಶಾಮಕ ಅಧಿಕಾರಿ BM ರಾಘವೇಂದ್ರ ವಿದ್ಯಾರ್ಥಿಗಳ ಉದ್ದೇಶಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಅಗ್ನಿಯನ್ನು ನಂದಿಸುವ ವಿವಿಧ ಪ್ರಕಾರಗಳ ಬಗ್ಗೆ ಮಾಹಿತಿ ನೀಡಿದರು. ಪ್ರಾತ್ಯಕ್ಷಿಕೆ ಮಕ್ಕಳ ಮುಖಾಂತರ ಮಾಡಿ ತೋರಿಸಿದರು. ಜೊತೆಗೆ ಬೆಂಕಿ ಅನಾಹುತನೂ ಆಯಿತು. ಈ ಬೆಂಕಿ ಅನಾಹುತ ಆಗಿರ್ತಕ್ಕಂಥ ಮಾಹಿತಿಯನ್ನು ಇಲ್ಲಿರ್ತಕ್ಕಂಥ ಸ್ಥಳೀಯರು ಶಿಕ್ಷಕರು ಇರೋದ್ರಿಂದ ಮಾಹಿತಿಯನ್ನು ಅಗ್ನಿಶಾಮಕ ಠಾಣೆಗೆ ಮತ್ತು 102 ಕಂಟ್ರೋಲ್ ರೂಮ್, 108 ಕಂಟ್ರೋಲ್ ರೂಮ್ಗೆ, 112 ಕಂಟ್ರೋಲ್ ರೂಮ್ಗೆ ಮಾಹಿತಿಯನ್ನು ಕೊಟ್ಟರು. ಈಗಲೂ ಸಹ ಸ್ಮೋಕ್ ಬರ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೀವಿ ನಾವು. ಯಾವುದಾದ್ರೂ ಅನಾಹುತ ಆದಾಗ ಎಮರ್ಜೆನ್ಸಿ ಆಗುತ್ತೆ, ಅಂಥ ಸಂದರ್ಭದಲ್ಲಿ ನಾವೆಲ್ಲರೂ ಎವ್ಯಾಕ್ಯುಯೇಟ್ ಮಾಡ್ತೀವಿ. ಆ ಎವ್ಯಾಕ್ಯುಯೇಟ್ ಮಾಡ್ತಕ್ಕಂಥದ್ದು ಇದಾಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಎಲ್ಲರೂ ಮಕ್ಕಳು ಬಂದು ಆಯಾ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಎಮರ್ಜೆನ್ಸಿ ಅಲಾರಾಮ್ ರೈಸ್ ಆಯಿತು. ಆ ಅಲಾರಾಮ್ ರೈಸ್ ಆದಾಗ ಎಲ್ಲ ಮಕ್ಕಳು ಆಚೆಗೆ ಬರೋದಕ್ಕೆ ಶಿಕ್ಷಕರು ಪ್ರಮುಖ ಪಾತ್ರ ವಹಿಸಿದ್ರು. ಆ ಶಿಕ್ಷಕರು ಪ್ರಮುಖ ಪಾತ್ರ ವಹಿಸಿ ಇದರಲ್ಲಿ ಮಿಸ್ ಆಗಿರ್ತಕ್ಕಂಥವ್ರು ಇರ್ತಾರೆ. ಯಾಕಂದರೆ ಲ್ಯಾಬಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಹೊಗೆ, ಇದು ಲ್ಯಾಬಲ್ಲಿ ಮಾಡಬೇಕಾದ್ರೆ ಕೆಮಿಕಲ್ಸ್ ಎಲ್ಲ ಇದು ಮಾಡ್ತಿರ್ತೀವಿ. ಅಂಥ ಸಂದರ್ಭದಲ್ಲಿ ಯಾರಾದರೂ ಸಿಕ್ಕಾಕೊಳ್ಳೋ ಸಾಧ್ಯತೆ ಇರುತ್ತೆ. ಆ ಸಿಕ್ಕಾಕೊಂಡಿರ್ತಕ್ಕಂಥವ್ರನ್ನ ರಕ್ಷಣೆ ಮಾಡಬೇಕಾಗುತ್ತೆ. ಆವಾಗ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಮಕ್ಕಳಲ್ಲೇ ಒಂದು ಜಾಗೃತಿ ಮೂಡಿಸಲಿಕ್ಕೆ ಜಾಗೃತಿ ದಳವನ್ನು ರಚಿಸಿದ್ದೀವಿ. ಆ ತಂಡಗಳಾಗಿ ರಚಿಸಿದ್ದೀವಿ. ತಂಡಗಳು ಯಾವುವು ಅಂತಂದರೆ, ಒಂದು ರೆಸ್ಕ್ಯೂ ಟೀಮ್, ಫೈರ್ ಫಸ್ಟ್ ಏಡ್ ಟೀಮು ಬರಬೇಕು. ಅವರು ಬೇಗ ಅಲ್ಲಿರ್ತಕ್ಕಂಥ ಟೀಮ್ಸು ಆಕ್ಟಿವೇಟ್ ಆಗಬೇಕು. ರೋಟರಿ ಶಿಕ್ಷಣ ಸಮಿತಿಯ ಕಾರ್ಯದರ್ಶಿಯಾದ ಪ್ರಭಾಕರ್ ಕೂಡ ಮಾತನಾಡಿ ಮಕ್ಕಳಿಗೆ ಅಗ್ನಿ ಅವಘಡದ ಬಗ್ಗೆ ಎಚ್ಚರಿಕೆ ಮೂಡಿಸಬೇಕಾದ ಅವಶ್ಯಕತೆ ಇಂದಿಗೆ ಪ್ರಸ್ತುತವಾಗಿದೆ ಅಂತ ಅವರು ಹೇಳಿದರು. ಸಮಾರಂಭದಲ್ಲಿ ಶಾಲೆಯ ಪ್ರಾಂಶುಪಾಲರು, ಮುಖ್ಯ ಶಿಕ್ಷಕರು, ಅಗ್ನಿಶಾಮಕ ಠಾಣಾಧಿಕಾರಿ ಅಂಬರೀಶ್ ಉಪ್ಪಾರ್ ಮತ್ತು ಅಗ್ನಿಶಾಮಕ ಇಲಾಖೆ ಇತರ ಸಿಬ್ಬಂದಿ ಪಾಲ್ಗೊಂಡಿದ್ದರು. ಈ ದಿವಸದ ಇದೊಂದು ಅಣುಕು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ನಮ್ಮ ರಾಘವೇಂದ್ರ ಅವರು, ಪ್ರಭಾಕರ್ ಅವರು, ಟೀಮ್ನವರು ನಮ್ಮನ್ನು ಕೇಳ್ಕೊಂಡ್ರು ಇದನ್ನು ಮಾಡಬೇಕು ಅಂತ ಇದ್ದೀವಿ, ಮಾಡ್ತೀರಾ ಅಂತ. ಖಂಡಿತ ಮಾಡಿದ್ವಿ. ಯಾಕೆಂದರೆ ಇದು ತುಂಬ ಎಸೆನ್ಷಿಯಲ್. ಇತ್ತೀಚೆಗೆ ಎಲ್ಲ ಕಡೆ ನೋಡ್ತಾ ಇದ್ದೀವಿ, ಅಲ್ಲಿ ಫೈರ್ ಆಯಿತು, ಇಲ್ಲಿ ಫೈರ್ ಆಯಿತು, ಹೋಟೆಲಲ್ಲಿ ಫೈರ್ ಆಯಿತು, ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಆಯಿತು ಅಂತ. ಅದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಸದಾವಕಾಶವನ್ನು ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿದ್ರು. ಈ ಒಂದು ಯಶಸ್ವಿಯಾದ ಕಾರ್ಯಕ್ರಮ ನಾವೆಲ್ಲ ನೋಡಿದ್ದೀರಾ. ಮಾಧ್ಯಮ ಮಿತ್ರರು ಇಲ್ಲಿದ್ದಾರೆ, ಅವರು ಸಹ ನೋಡಿದ್ದಾರೆ. ಸರ್, ಇದೇ ರೀತಿ ನಾವುಗಳು ಅವೇರ್ನೆಸ್ ಪ್ರೋಗ್ರಾಮ್ನ ವರ್ಷಕ್ಕೊಂದು 5-6 ಕಡೆ ಮಾಡಬೇಕು ಸರ್. ಒಂದು ಸ್ಕೂಲಲ್ಲಿ ಮಾಡಿದರೆ ಸಾಲೋದಿಲ್ಲ ಇದು. ಮತ್ತು ಮೀಡಿಯಾದಲ್ಲಿ ಇವೆಲ್ಲ ಏನು ಮಾಡ್ತಾಯಿದ್ರು ಅನುಭವ ಕಾರ್ಯಕ್ರಮ ಎಲ್ಲೇ ಮಾಡಲಿ ಅದನ್ನು ಹೈಲೈಟ್ ಮಾಡಿದ್ರೆ ಒಂದು ಎಲ್ಲ ಉತ್ತಮವಾದ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಅಂತ ನನ್ನ ಪರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ನವರ ಕೊಡುಗೆ ತುಂಬ ಅಪಾರವಾಗಿದೆ. ಇದ್ರ ಜೊತೆಗೆ ನಮ್ಮ ಶಾಲೆಯ ಎಲ್ಲ ಅಧ್ಯಾಪಕ ವರ್ಗದವರು, ಶಿಕ್ಷಕ ವರ್ಗದವರು ಮತ್ತು ಡಿ ಗ್ರೂಪ್ನವರಾಗಿರ್ಬೋದು, ಮಕ್ಕಳು ಎಸ್ಪೆಷಲಿ ತುಂಬ ಎಂಥೂಸಿಯಾಸಮ್ನಿಂದ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಮಕ್ಕಳೇ, ಇವೆಲ್ಲ ನಿಮಗೆ ಒಂದು ಮುಂದೆ ಯಾವ ರೀತಿ ಬದುಕಬೇಕು, ಯಾವ ರೀತಿ ತೊಂದರೆಗಳು ಬರ್ಬೋದು, ಫೈರ್ ಆದಾಗ ಯಾವ ರೀತಿ ನಾವು ಎಸ್ಕೇಪ್ ಆಗಬೇಕು, ಯಾರನ್ನೇ ಕಾಪಾಡಬೇಕು ಅಥವಾ ನಾವೇನು ಕಾಪಾಡ್ಕೊಳ್ಬೇಕು, ಫೈರ್ ಯಾವ ಟೈಮಲ್ಲಿ ಫೋನ್ ಮಾಡಬೇಕು, ಪ್ರತಿಯೊಂದು ತಿಳಿಸ್ಕೊಟ್ಟಿದ್ದಾರೆ. ಏನೇ ಬಂದರೂ ಎಮರ್ಜೆನ್ಸಿ ನಂಬರ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನೀವು ಫೋನ್ ಮಾಡಿ ಅದನ್ನು ಅಕ್ಕಪಕ್ಕದಲ್ಲಿ ಎಲ್ಲೇ ಆಗ್ಬೋದು, ಅದನ್ನು ನೀವು ಈ ಎಲ್ಲ ಸಬ್ಜೆಕ್ಟ್ ತಿಳ್ಕೊಂಡಿರಬೇಕು ಅನ್ನೋದು ನನ್ನ ಒಂದು ಆಶಯ. ಈ ಒಂದು ಕಾರ್ಯಕ್ರಮಕ್ಕೆ ತಾವುಗಳು ಸರ್ ರಾಘವೇಂದ್ರ ಸರ್,
ಮತ್ತು ನಮ್ಮ ಪ್ರಿನ್ಸಿಪಲ್ಲು ತುಂಬ ನಿಮ್ಮ ಕೋಆಪ್ರೇಷನ್ ಕೊಟ್ಟಿದ್ದಾರೆ. ನಾನು ನೋಡಿದಾಗ ನಾವು ಸುಮ್ಮನೆ ನಾವು ಆಡಳಿತ ಮಂಡಳಿ ಸ್ಪೆಕ್ಟೇಟರ್ ಆಗಿ ಕೊಡ್ತಾ ಇದ್ವಿ ಅಷ್ಟೇ. ನಾವೇ ಹಲಗೂರು ಸಾರ್ವಜನಿಕ ಆಸ್ಪತ್ರೆಗೆ ದಿನದ 24 ಗಂಟೆಯೂ ವೈದ್ಯರ ಸೇವೆಗಾಗಿ ಮತ್ತು ಆಸ್ಪತ್ರೆಯನ್ನು ಉನ್ನತೀಕರಿಸಲು ವಿವಿ-ಗ್ರಾಮ್ ಜಿ ವಿರೋಧಿಸಿ MNREGಯನ್ನು ಬಲಪಡಿಸಲು ಮುತ್ತತ್ತಿಯಲ್ಲಿ ಪ್ರವಾಸಿಗರಿಗೆ ಸುರಕ್ಷತೆ ಕ್ರಮ ವಹಿಸಲು ಹಾಗೂ ಮೂಲಭೂತ ಸೌಲಭ್ಯಕ್ಕಾಗಿ ಪ್ರತಿಭಟನೆಯನ್ನು ಹಲಗೂರಿನಲ್ಲಿ ನಡೆಸಲಾಯಿತು. ಅಡುಗೆ ಅನಿಲ, ಪೆಟ್ರೋಲ್, ಡೀಸೆಲ್ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಖಂಡಿಸಿ ಕೋಡಹಳ್ಳಿ ಮಾರಗೌಡನಲ್ಲಿ ಗೇಟ್ ಬಳಿ ಹಂಪ್ಸ್ ನಿರ್ಮಿಸಲು ಒತ್ತಾಯಿಸಿ ಹಲಗೂರಿನಲ್ಲಿ ಜನವಾದಿ ಮಹಿಳಾ ಸಂಘಟನೆ ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರವಾಸಿ ತಾಣದಲ್ಲಿ ಸರಿಯಾದ ಸುರಕ್ಷತೆ ಮತ್ತು ಸೌಲಭ್ಯಗಳು ಕೊಡಲೇಬೇಕು. ಬೇಕೇ ಬೇಕು. ಕರ್ನಾಟಕ ಪ್ರಾಂತ ರೈತ ಸಂಘ ಜಿಂದಾಬಾದ್. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಜಿಂದಾಬಾದ್. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ಪ್ರಾಂತ ರೈತ ಸಂಘದ ಸಂಚಾಲಕರಾದ ಭರತರಾಜ್, ಹಲಗೂರು ಹೋಬಳಿ ಹಾಗೂ ಸುತ್ತಮುತ್ತಲಿನ ನೂರಾರು ಗ್ರಾಮಗಳ ಸಾವಿರಾರು ಜನರು ಆರೋಗ್ಯ ಸೇವೆಗಾಗಿ ಹಲಗೂರು ಸಾರ್ವಜನಿಕ ಆಸ್ಪತ್ರೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಅವಲಂಬಿಸಿದ್ದಾರೆ. ಆದರೆ ಈ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆಗೆ ವೈದ್ಯರ ಸೇವೆ ಲಭ್ಯವಿಲ್ಲದ ಕಾರಣ ತುರ್ತು ಪರಿಸ್ಥಿತಿಯಲ್ಲಿ ರೋಗಿಗಳು ಜೀವ ರಕ್ಷಣೆಗಾಗಿ ಮಂಡ್ಯ, ಮಳವಳ್ಳಿ, ಕನಕಪುರ ಹಾಗೂ ಮೈಸೂರು ಆಸ್ಪತ್ರೆಗಳಿಗೆ ತೆರಳಬೇಕಾದ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದರು. ರಾತ್ರಿ ವೇಳೆಯಲ್ಲಿ ಅಪಘಾತ, ಹೃದಯಾಘಾತ, ಹೆರಿಗೆ ಹಾಗೂ ಇತರೆ ತುರ್ತು ಆರೋಗ್ಯ ಸಮಸ್ಯೆಗಳು ಎದುರಾದಾಗ ವೈದ್ಯರು ಲಭ್ಯವಿಲ್ಲದಿರುವುದು ಜನರ ಜೀವನದೊಂದಿಗೆ ಚೆಲ್ಲಟವಾಡುವಂತಾಗಿದೆ ಅಂತ ಅವರು ಆರೋಪವನ್ನು ಮಾಡಿದರು. ಬಿಜೆಪಿ ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರಗಳಿರಲಿ, ಮನುಷ್ಯನಿಗೆ ಅಗತ್ಯ ಇರತಕ್ಕಂತಹ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡ್ತಕ್ಕಂಥ ವಿಚಾರದಲ್ಲಿ ಬಹಳ ನಿರ್ಲಕ್ಷ್ಯತೆಯನ್ನು ತಾಳಿ ಅವ್ರಿಗೆ ಈ ದೇಶದ ಅಭಿವೃದ್ಧಿ ಅಂತ ಹೇಳಿದ್ರೆ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಕಟ್ತಕ್ಕಂಥದ್ದು, ಈ ದೇಶದ ಅಭಿವೃದ್ಧಿ ಅಂತಂದ್ರೆ ದಸಪಥ ರಸ್ತೆಗಳನ್ನ ಮಾಡ್ತಕ್ಕಂಥದ್ದು, ಈ ದೇಶದ ಅಭಿವೃದ್ಧಿ ಅಂತಂದ್ರೆ ಟೌನ್ಶಿಪ್ಗಳನ್ನ ಮಾಡ್ತಕ್ಕಂಥದ್ದು, ಈ ದೇಶದ ಅಭಿವೃದ್ಧಿ ಅಂತ ಹೇಳಿದ್ರೆ ಜಗಮಗಿಸ್ತಕ್ಕಂಥ ಲೈಟ್ಗಳನ್ನ ಹಾಕ್ತಕ್ಕಂಥದ್ದು, ಈ ದೇಶದ ಅಭಿವೃದ್ಧಿ, ಈ ರಾಜ್ಯದ ಅಭಿವೃದ್ಧಿ ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದಾರೆ. ಅವ್ರಿಗೆ ಅದ್ರಲ್ಲಿ ಅಭಿವೃದ್ಧಿ ಎಲ್ಲ ಮುಖ್ಯ. ಆ ಕಟ್ಟಡಗಳನ್ನ ಕಟ್ತಕ್ಕಂಥ ಸಂದರ್ಭದಲ್ಲಿ, ಆ ರಸ್ತೆಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಕಾಮಗಾರಿಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಕಮಿಷನ್ ಮುಖ್ಯನೇ ಹೊರತು ಅವ್ರಿಗೆ ಜನರ ಹಿತ ಮುಖ್ಯ ಅಲ್ಲ. ಮಳವಳ್ಳಿಯಲ್ಲಿ ಒಂದು ಪ್ರಜಾಸೌಧ ಅಂತ ಹೇಳಿ 60 ಕೋಟಿ ರೂಪಾಯಿನಲ್ಲಿ ಕಟ್ತಾ ಇದ್ದಾರೆ, ಪ್ರಜಾಸೌಧ ಕಟ್ತಾ ಇದ್ದಾರೆ. ಆದರೆ ಮಳವಳ್ಳಿ ತಾಲೂಕು ಆಫೀಸ್ನಲ್ಲಿ ಇರ್ತಕ್ಕಂಥ ತಹಸೀಲ್ದಾರರು, ಮಳವಳ್ಳಿ ತಹಸೀಲ್ದಾರ್ ಕಚೇರಿ ಇರ್ತಕ್ಕಂಥ ಅಲ್ಲಿರ್ತಕ್ಕಂಥ ಸಿರಿಸ್ತಾರರು, ಅಲ್ಲಿರ್ತಕ್ಕಂಥ ಸೆಕ್ಟಾರರು, ಅಲ್ಲಿರ್ತಕ್ಕಂಥ ಗ್ರಾಮ ಲೆಕ್ಕಾಧಿಕಾರಿಗಳು ಯಾವ ರೀತಿಯಲ್ಲಿ ಜನರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಬಗ್ಗೆ ಅವ್ರ ಕಾಳಜಿ ಇಲ್ಲ. ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ಈಗಿರ್ತಕ್ಕಂಥ ಬಿಲ್ಡಿಂಗ್ ಸಾಲೋದಿಲ್ಲ. ಅಲ್ಲಿ ಪ್ರಜಾಸೌಧ ಕಟ್ತಾರೆ, ಆದರೆ ಆ ಪ್ರಜಾಸೌಧದ ಒಳಗಡೆ ರೈತನ, ಕೂಲಿ ಕಾರ್ಮಿಕರ, ಮಹಿಳೆಯರ, ಅಲ್ಪಸಂಖ್ಯಾತರ, ನಾಗರಿಕರ ಯಾವುದೇ ಒಂದು ಕೆಲಸ ಪ್ರಾಮಾಣಿಕವಾಗಿ ನಡೆಯಲ್ಲ. ಅಲ್ಲಿ ಪ್ರಾಮಾಣಿಕವಾಗಿ ನಡೆಯಲ್ಲ ಅಂತ ಮೇಲೆ ಇನ್ನು ಪ್ರಜಾಸೌಧ ಕಟ್ಟಿರೋದು ಯಾವ ಉದ್ದೇಶಕ್ಕಾಗಿ, ಕಮಿಷನ್ ಉದ್ದೇಶಕ್ಕಾಗಿ ಕಟ್ತಾ ಇದ್ದಾರಾ, ಜನರ ಹಿತಕ್ಕಾಗಿ ಕಟ್ತಾ ಇದ್ದಾರಾ ಅಂತೇಳಿ ಪ್ರಶ್ನೆ ಮಾಡಬೇಕಾ ಬೇಡವಾ? ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಹಾಗಾಗಿ ನಾವು ಕೇಳ್ತಕ್ಕಂದ್ರೆ ನೀವು ಯಾವ AC ರೂಮಲ್ಲಿ ಕೂತಿದ್ರೆ ತಹಸೀಲ್ದಾರ್ ಮುಖ್ಯ ಅಲ್ಲ, ಶೇಖ್ತಾರು ಯಾವ AC ರೂಮಲ್ಲಿ ಯಾವ ಚೇಂಬರ್ನಲ್ಲಿ ಕೂತಿರ್ತಕ್ಕಂಥದ್ದೆಲ್ಲ ಮುಖ್ಯ. ನಮಗೆ ಎಷ್ಟು ಪ್ರಮಾಣದಲ್ಲಿ ಜನರ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದೀರಿ ಅಂತಕ್ಕಂಥದ್ದು ನಮಗೆ ಮುಖ್ಯ. ಪ್ರತಿಭಟನೆ ನೇತೃತ್ವವನ್ನು ತಾಲೂಕು ಕಾರ್ಯದರ್ಶಿ ಗುರುಸ್ವಾಮಿ, ಮಹಾದೇವು, ಕಾರ್ಯದರ್ಶಿ ದೇವಿ, ಸುಶೀಲಾ, ಪ್ರಮೀಳಾ, ಶಿವಕುಮಾರ್ ಸೇರಿದಂತೆ ಅನೇಕರು ವಹಿಸಿದರು. ಇತ್ತೀಚಿನ ದಿನಗಳಲ್ಲಿ ವೈದ್ಯರಲ್ಲೂ ಕೂಡ ಆತ್ಮಹತ್ಯೆ ಪ್ರಕರಣ ಹೆಚ್ಚಾಗುತ್ತಿದೆ ಅಂತ ಖ್ಯಾತ ಹೃದ್ರೋಗ ತಜ್ಞೆ ಡಾಕ್ಟರ್ ಎಸ್ ಹೇಮಾ ಕಳವಳ ವ್ಯಕ್ತಪಡಿಸಿದರು. ಮಂಡ್ಯದ ಗಾಂಧಿ ಭವನದಲ್ಲಿ ಅಸೋಸಿಯೇಷನ್ ಆಫ್ ಅಲಯನ್ಸ್ ಸಂಸ್ಥೆ ಇಂಟರ್ನ್ಯಾಷನಲ್ ವತಿಯಿಂದ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಮತ್ತು ಡಾಕ್ಟರ್ BC ರಾಯ್ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕಳೆದ 10 ವರ್ಷಗಳಿಂದ 5% ಆತ್ಮಹತ್ಯೆ ವೈದ್ಯರಲ್ಲೂ ಆಗುತ್ತಿದೆ. ಇದು ಏನಕ್ಕೆ ಆಗುತ್ತಿದೆ ಎನ್ನುವುದನ್ನು ಅರಿಯಬೇಕಾಗಿದೆ ಅಂತ ಹೇಳಿದರು. ವೈದ್ಯ ವಿದ್ಯಾರ್ಥಿಗಳಷ್ಟೇ ಅಲ್ಲ, ವೈದ್ಯರು ಚಿಂತನೆ ಮಾಡಬೇಕಾಗಿದೆ ಅಂತ ಹೇಳಿದರು. ಅನೇಕ ಜನ ವೈದ್ಯರು ತಮ್ಮ ವೃತ್ತಿಯನ್ನೇ ಬಿಟ್ಟು ಬೇರೆ ವೃತ್ತಿಯತ್ತ ಧಾವಿಸುತ್ತಿದ್ದಾರೆ. ಯಾಕೆ ಹೀಗಾಗುತ್ತಿದೆ ಎಂಬುದಕ್ಕೆ ಮಾರ್ಗ ಕಂಡುಕೊಳ್ಳಬೇಕಾಗುತ್ತದೆ ಅಂತ ಹೇಮಾ ಹೇಳಿದರು. ಅದಕ್ಕೆ ಅನಿಸುತ್ತೆ ನನ್ನ ಕರೆಯೋದಕ್ಕೆ ಬಂದಾಗ ಇಲ್ಲಿ ಗಣ್ಯರು ನನಗೆ ಹೇಳಿದ್ರು, ಮೇಡಮ್ ನಿಮ್ಮದು ಉದ್ಘಾಟನಾ ಭಾಷಣ ಇರುತ್ತೆ, ನೀವು ಅಟ್ಲೀಸ್ಟ್ ಒಂದು 10 ನಿಮಿಷಕ್ಕೆ ರೆಡಿಯಾಗಿ ಬರಬೇಕು ಅಂತ. ಸೊ ಇದನ್ನು ಗಮನಿಸಿ ಒಂದು ಸ್ವಲ್ಪ ಮಟ್ಟಿಗೆ ನಾನು ಒಂದು ಸ್ವಲ್ಪ ರೆಡಿ ಮಾಡ್ಕೊಂಡು ಬಂದೆ. ಸೊ ದ ಸ್ಲೋಗನ್ ಆಫ್ ದ ಥೀಮ್ ಫಾರ್ 2026 ನ್ಯಾಷನಲ್ ಡಾಕ್ಟರ್ಸ್ ಡೇ ಈಸ್ ಬಿಹೈಂಡ್ ದ ಮಾಸ್ಕ್, ಹೂ ಹೀಲ್ಸ್ ದ ಹೀಲರ್ಸ್. ಸೊ ಇದ್ರ ಬಗ್ಗೆ ನೋಡ್ತಾ ಒಂದು ಕವನ ಜ್ಞಾಪಕ ಬಂತು. ಜನನ ಮರಣಗಳ ಉಬ್ಬು ತಗ್ಗು ಹೊರಳು ಉರುಳು ಆಟದಲ್ಲಿ. ಸೊ ಕವಿ ಹೇಳ್ತಾರೆ, ಈ ಬದುಕು ಸಾವು
ಇದು ನಿಶ್ಚಿತವಾಗಿದ್ದು, ಇದು ಭಗವಂತನ ಒಂದು ಕೃಪೆಯಿಂದ ಆಗುವಂಥದ್ದು. ಸೊ ಇದರಲ್ಲಿ ಆ ನೋವು ನಲಿವಿನಲ್ಲಿ ನಾವು ವೈದ್ಯರು ಏನು ಆಸೆ ಪಡ್ತೀವಿ ಅಂತಂದರೆ, ಆಶೆ ಬೂದಿ ತಳದಲ್ಲೂ ಕೆರಳುತ್ತೆ ಕಿಡಿಗಳನಿತು ಮರಳಿ. ಅಂದರೆ ಎಲ್ಲ ಆಸೆಗಳು ಬೂದಿಯಾಗಿ ಹೋದರೂ ಕೂಡ ಒಂದು ಕಿಡಿಯನ್ನು ಹುಡುಕ್ತೀವಿ ಆ ಜೀವ ತುಂಬೋದಕ್ಕೆ. ಸೊ ಆ ರೀತಿ ಒಂದು ಆಶಾದಾಯಕವಾದ ಒಂದು ಭಾವನೆ ಇರುತ್ತೆ ನಮಗೆ ಒಂದು ಪೇಷಂಟ್ನ ಟ್ರೀಟ್ ಮಾಡುವಾಗ. ನಂತರ ಕವಿ ಹೇಳ್ತಾರೆ, ಮುರಿದು ಬಿದ್ದ ಮರದ ಕರದೊಡು ಹೂವು ಅರಳಿ ಅಂತ. ಯಾವುದೇ ಒಂದು ಸೈನ್ ಸಿಕ್ಕಿದ್ರೆ, ಆ ಕಿಡಿ ಸಿಕ್ಕಿದಾಗ ಆ ಜೀವನ ಯಾವ ರೀತಿ ನಾವು ತುಂಬೋದು ಅಂತ ಯೋಚನೆ ಮಾಡಿ ಮತ್ತೆ ಆ ಮನುಷ್ಯ ವಾಪಸ್ ಬಂದು ಅವರ ಬಾಳು ಚೆನ್ನಾಗಾಗಲಿ ಅಂತ ನಾವು ಆದಷ್ಟು ಪ್ರಯತ್ನ ಪಡ್ತೀವಿ. ಸೊ ಇದು ವೈದ್ಯರ ಪ್ರತಿದಿನದ ಒಂದು ಕಾರ್ಯ, ಒಂದು ಕೆಲಸ. ಅಂತಾರಾಷ್ಟ್ರೀಯ ಅರೇಂಜ್ ಸಂಸ್ಥೆ ಕಾರ್ಯದರ್ಶಿ ಡಾಕ್ಟರ್ ನಾಗರಾಜ್ ವಿ ಬೈರಿ ಮಾತನಾಡಿ, ಭಾರತ ಕಂಡ ಅಪರೂಪದ ವೈದ್ಯರು ಮತ್ತು ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ವಿ.ಸಿ. ರಾಯ್ ಅವರ ಜೀವನ ದಂತಕತೆ ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ವಿವಿಧ ವಿಭಾಗಗಳಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ಅನೇಕ ಮಂದಿ ಜನಪ್ರಿಯ ವೈದ್ಯರಿಗೆ ಡಾಕ್ಟರ್ ಬಿ.ಸಿ. ರಾಯ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಅಲೇನ್ ಸಂಸ್ಥೆಯ ಮುಖ್ಯಸ್ಥರಾದಂಥ ಕೆ.ಟಿ. ಹನುಮಂತು ಕೂಡ ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ಸವಿವರವಾದಂಥ ವಿವರಣೆಯನ್ನು ಸಭೆಗೆ ನೀಡಿದರು. ದಿನ ಆ ಉದಯಕ್ಕೆ ಕಾರಣರಾದವರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಮತ್ತೆ ವೈದ್ಯರ ದಿನವೂ ಕೂಡ ಹೌದು. ಈ ವೈದ್ಯರ ದಿನಕ್ಕೆ ಕಾರಣರಾದವರು ಡಾಕ್ಟರ್ ಬಿ.ಸಿ. ರಾಯ್ ಅವರು. ಹಾಗಾಗಿ ಅವರಿಬ್ಬರನ್ನು ಕೂಡ ವೇದಿಕೆಯಲ್ಲಿ ಸ್ಮರಣೆ ಮಾಡ್ತಾ, ಇವತ್ತು ವೈದ್ಯರು ಅಂತಂದರೆ ನಾವು ನಿಜಕ್ಕೂ ಕೂಡ ಸಾಕ್ಷಾತ್ ದೇವರು ಅಂತ ಹೇಳ್ಬೋದು, ಕಣ್ಣಿಗೆ ಕಾಣೋ ದೇವರು ಅಂತ ಹೇಳ್ಬೋದು ಅಲ್ವಾ? ಯಾಕೆಂತಂದರೆ ನಮಗೆ ಕರೋನಾ ಸಂಕಷ್ಟದ ಸಮಯದಲ್ಲಿ ಯಾವುದೇ ದೇವಸ್ಥಾನದ ಬಾಗಿಲುಗಳನ್ನು ತೆರೆದಿರಲಿಲ್ಲ, ಆದರೆ ಆಸ್ಪತ್ರೆ ಬಾಗಿಲು ತೆರೆದಿದ್ದು. ದೇವಸ್ಥಾನದಲ್ಲಿ ಪೂಜಾರಿ ಇರಲಿಲ್ಲ, ಆದರೆ ಆಸ್ಪತ್ರೆಯಲ್ಲಿ ವೈದ್ಯರಿತ್ತು. ಹಾಗಾಗಿ ಸಾಕ್ಷಾತ್ ದೇವರುಗಳು, ನಿಜವಾದ ದೇವರು ಯಾರು? ವೈದ್ಯರು. ಹೇಳಿ ಜೋರಾಗಿ ಅಲ್ವಾ? ಅಂಥ ವೈದ್ಯರನ್ನು ನಾವು ಗುರುತಿಸಿ ಗೌರವಿಸ್ತಕ್ಕಂಥದ್ದು ನಮ್ಮ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ. ಯಾಕೆಂದರೆ ವೈದ್ಯರ ಸಾಮರ್ಥ್ಯ ನಮ್ಗೆ ಗೊತ್ತಾಗೋದು ನಮ್ಗೇನಾದರೂ ಕೂಡ ಆರೋಗ್ಯ ತಪ್ಪಿದಾಗ ಅಲ್ವಾ? ಹುಷಾರಿದ್ದಾಗ ನಮ್ಗೇನು ಬೇಡಪ್ಪ, ಈ ಕಾಯಿಲೆ ಹುಷಾರಾಗ್ಬಿಟ್ರು ಸಾಕೊಂತೀವಿ. ದಿನದ 24 ಗಂಟೆಯೂ ಕೂಡ ರೋಗಿಗಳ ಆರೈಕೆಯಲ್ಲೇ ಅವರು ತಮ್ಮ ಜೀವನವನ್ನು ಮುಗಿಸ್ತಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ರಾಜ್ಯಪಾಲ ಕೆ.ಆರ್. ಶಶಿಧರ ಹೆಚ್ಗೆರೆ, ಮಾಜಿ ಜಿಲ್ಲಾ ರಾಜ್ಯಪಾಲ ಮಾದೇಗೌಡ, ಚಂದ್ರಶೇಖರ್ ಹಾಗೂ ಶಿವಣ್ಣ, ಧನಂಜಯ ದಸರಗುಪ್ಪೆ, ನೀನಾ ಪಟೇಲ್ ಸೇರಿದಂತೆ ಅನೇಕರಿದ್ದರು. ಬೆಂಗಳೂರು ನಗರ ನಿರ್ಮಾಣದ ಮೂಲಕ ಕೋಟ್ಯಾಂತರ ಜನರ ಬದುಕಿಗೆ ಭದ್ರ ಬುನಾದಿ ಹಾಕಿದ ನಾಡಪ್ರಭು ಕೆಂಪೇಗೌಡರ ಆದರ್ಶ, ದೂರದೃಷ್ಟಿ ಇತರರಿಗೆ ಮಾದರಿ ಎಂದು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣಿ ಹೇಳಿದರು. ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮವನ್ನು ಪಟ್ಟಣದಲ್ಲಿ ಉದ್ಘಾಟಿಸಿ ಮಾತನಾಡಿದರು. ಕೆಂಪೇಗೌಡ ಕೇವಲ ಬೆಂಗಳೂರು ನಗರ ನಿರ್ಮಿಸಿದ ಆಡಳಿತಗಾರರಲ್ಲ, ಜಲ ಸಂರಕ್ಷಣೆ, ಪರಿಸರ ಕಾಳಜಿ ಮತ್ತು ಇನ್ನಿತರ ವಿಚಾರಗಳ ಬಗ್ಗೆ ಬದ್ಧತೆ ತೋರಿದ ವ್ಯಕ್ತಿ ಅಂತ ಹೇಳಿದರು. ಜಮೀನನ್ನು ನಾವು ಉತ್ಕೊಂಡಿದ್ದೀವಿ. ಆ ಜಮೀನಿನಲ್ಲಿ ಇದ್ದಿದ್ದಂಥ ಹಿಂದುಗಡೆ ಇದ್ದಿದ್ದಂಥ ನಾವು ಮೊನ್ನೆ ಒಂದು ಕೆಲವು 2-3 ವಾರಗಳ ಮುಂಚೆ ಒಂದು ಮ್ಯಾಪನ್ನು ನೋಡಿದೆ. ಬ್ರಿಟಿಷರ್ಸು 1927ನೇ ಇಸ್ವಿಯಲ್ಲೇ ಪ್ರತಿಯೊಂದು ನಾಲೆ ಏನು ಟ್ಯಾಂಕ್ ಕೆರೆಗಳು ಏನಿದ್ವು ಅದಕ್ಕೆ ಪ್ರತಿಯೊಂದು ನಾಲೆ, ಸಣ್ಣ ನಾಲೆ, ದೊಡ್ಡ ನಾಲೆ ಯಾವ್ಯಾವ ಅದೆಲ್ಲನೂ ಮ್ಯಾಪ್ ಮಾಡಿ ಇಟ್ಟಿದ್ದಂಥದ್ದು. ಇವಾಗ ಹೋಗಿ ನೋಡಿದ್ರೆ ಅಲ್ಲಿ ಒಂದೂ ಇಲ್ಲ. ನಾವು ಇದು ಲಿಫ್ಟ್ ಇರಿಗೇಷನ್ ಮಾಡಿಸ್ಬೋದು ಅಥವಾ ಬೇರೆ ಏನೇ ಮಾಡ್ಬೋದು, ಆದರೆ ನಾವು ಅದು ತಾತ್ಕಾಲಿಕವಾದ ಪರಿಹಾರ, ಪರ್ಮನೆಂಟ್ ಪರಿಹಾರ ನಮಗೆ ಬೇಕು ಅಂತ ಹೇಳಿದ್ರೆ ನಮ್ಮ ಹಿಂದೆ ಏನಿತ್ತು ವಾಟರ್ ಸಿಸ್ಟಮ್ಗಳು ಏನಿದ್ವು ಅದನ್ನು ರೆಸ್ಟೋರ್ ಮಾಡಿದ್ರೆ ಮಾತ್ರ ನಾವು ಇದನ್ನು ಪರ್ಮನೆಂಟ್ ಅಂತಾಗಿ ಒಂದು ಸೊಲ್ಯೂಷನನ್ನು ಕಂಡುಹಿಡ್ಕೊಳ್ಳೋಕ್ಕೆ ಸಾಧ್ಯ. ಅದನ್ನು ಕೆಂಪೇಗೌಡರು 16ನೇ ಶತಮಾನದಲ್ಲೇ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿ ತಾವುಗಳೆಲ್ಲ ನಾನು ಕೇಳ್ಕೊಳ್ಳೋದೇನೆಂದರೆ, ಈಗ ನೀರಿನ ಸಮಸ್ಯೆಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇನ್ನೂ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಮಾತನಾಡಿ, ಕೆಂಪೇಗೌಡರು ಯಾವುದೇ ಜಾತಿ ಅಥವಾ ಸಮುದಾಯಕ್ಕೆ ಸೀಮಿತವಾಗಿಲ್ಲ ಅಂತ ಅವರು ತಿಳಿಸಿದರು. ಕೂಡ ಕೆಂಪೇಗೌಡರು ಸಿಗ್ತದೆ. ಬೆಂಗಳೂರಿಗೆ ಅವ್ರ ಕೊಡುಗೆ ಏನು ಅನ್ನೋದು ಯಾವತ್ತು ಜನರ ಬಾಯಿ ಮಾತಲ್ಲಿ ಇರ್ತದೆ. ಅಂದ್ರೆ ಮನುಷ್ಯ ಬದುಕಿದ್ರೆ ಆ ಥರ ಒಂದು ಸಾರ್ಥಕ ಬದುಕನ್ನು ಬದುಕಬೇಕು. ನಾನು ಆಗ್ಲೇ ಹೇಳಿದೆ, ಕೆಂಪೇಗೌಡ ಯಾವ ಸಮುದಾಯಕ್ಕೂ ಸೇರಿರಲಿ, ಇಡೀ ಸಮಾಜ, ಎಲ್ಲ ಮಹಾನ್ ನಾಯಕರು ಇಡೀ ಸಮುದಾಯ ಸಮಾಜ ಪ್ರೀತಿಸೋ ಕೆಲಸವನ್ನ ಮಾಡಬೇಕು. ಮಹಾನ್ ನಾಯಕರು ಅನ್ಸ್ಕೊಳ್ಳೋರು ಯಾವತ್ತು ಒಂದು ಜಾತಿಗೆ ಒಂದು ಸಮುದಾಯಕ್ಕೆ ಸಹಾಯ ಮಾಡೋರಲ್ಲ, ಇಡೀ ಸಮಾಜವನ್ನು ಜೊತೆಗೆ ಕರ್ಕೊಂಡು ಹೋಗೋ ಕೆಲಸವನ್ನ ಮಾಡ್ತಾರೆ. ಅದೇ ರೀತಿ ಕೆಂಪೇಗೌಡರು ಇವತ್ತು ನಾವೆಲ್ಲ ಮಂಡ್ಯ ಜಿಲ್ಲೆಯ ರೈತ ಜನ, ಇಡೀ ಭಾರತ ದೇಶ ನಾವು ರೈತಾಪಿ ದೇಶ ಅಂತ ಹೇಳ್ತೀವಿ.
ರೈತ ಚೆನ್ನಾಗಿ ಬೆಳೆ ಬೆಳಿತಾನೆ, ಕಬ್ಬು ಬೆಳಿತಾನೆ, ಕಬ್ಬನ್ನು ತಗೊಂಡೋಗಿ ಮಾರ್ಕೆಟಿಗೆ ಮಾರಕ್ಕಾಗಲ್ಲ. ನಾವು ಅದಕ್ಕೊಂದು ಆಲೆಮನೆ ಇರಬೇಕು, ಬೆಲ್ಲ ಹಾಕ್ಬೇಕು, ಇಲ್ಲ ಸಕ್ಕರೆ ಹಾಕ್ಬೇಕು, ಕೊಂಡ್ಕೊಳ್ಳಿಕ್ಕೊಂದು ಮಾರುಕಟ್ಟೆ ಬೇಕು. ಒಳ್ಳೆ ತರಕಾರಿ ಬೆಳಿತೀವಿ ನಾವು, ಅದಕ್ಕೊಂದು ಮಾರುಕಟ್ಟೆ ಬೇಕು. ಕುಂಬಾರ ಒಳ್ಳೆ ಮಡಕೆ ಮಾಡ್ತಾನೆ ಅಂದರೆ ಮಾರುಕಟ್ಟೆ ಇಲ್ಲ ಅವನಿಗೆ. ಇವತ್ತಿನ ಥರ ಇರಲಿಲ್ಲ, ಬೇರೆ ವೃತ್ತಿಗಳು ಒಂದಕ್ಕೊಂದು ಅವಲಂಬಿಸ್ಕೊಂಡಿದ್ದು. ಮಡಕೆ ಮಾಡೋ ಕುಂಬಾರ ಏನು ಕೃಷಿ ಮಾಡೋರ ಮೇಲೆ ಅವಲಂಬಿತ ಆಗಿರ್ತಿದ್ದ. ಅವ್ರಿಗೆ ಮಡಕೆ ಕೊಡ್ತಾ ಇದ್ದ, ಇವರು ಬೆಳೆ ಬೆಳೆದ ಮೇಲೆ ಅವರಿಗೆ ಬೆಳೆ ಕೊಡ್ತಾ ಇದ್ರು ಭತ್ತರಾಗಿ. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರು ಮತ್ತು SLC ಮತ್ತು PUC ಪರೀಕ್ಷೆಯಲ್ಲಿ ಉನ್ನತ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡರನ್ನು ಕೂಡ ಇದೇ ಸಂದರ್ಭದಲ್ಲಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಪ್ರಭಾ, BK ಯೋಗೇಶ್, ರಮೇಶ್, ದಯಾನಂದ್, ದೀಪು, ಕೆಂಪೇಗೌಡ ಸೇರಿದಂತೆ ಅನೇಕರು ಹಾಜರಿದ್ದರು. ಇದು ಬಾಂಧವ್ಯಗಳ ಬೆಸುಗೆ,